ದೇವಸ್ಥಾನಕ್ಕೆ ಹೋಗೋದು ಅಂತೇಳಿ ಮನೆ ಲೇಟಾಗಿ ಬಿಟ್ಟು ಹೋಗೋ ಟೈಮಲ್ಲಿ ನಮ್ಮ ಮಾವನ ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಸೀದಾ ನಮ್ಮ ಫ್ರೆಂಡ್ ಮಂತಕ್ಕಂದ್ರೆ ಹೋಗೋಣ ಅಂತಂದೆ. ಹೋಗೋ ಗ್ಯಾಪಲ್ಲಿ ಬೋರ್ ಆಗ್ತದಲ್ಲ ಅಂತ ಹೇಳ್ಬಿಟ್ಟು ಸಾಂಗ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ. ನೀನು ಇರದೆ ಪುದುವ ಸಾಹಸದಲ್ಲಿ ಕತ್ತಲೆ ಕೋಣೆಯಾಗ ಮುಂದಕ್ಕೆ ಸಾಂಗ್ ಬರ್ಲಿಲ್ಲ ನನಗೆ. ಜೀವವಾದ ಈಗಳಿಗೆ ಜೀವವಾದ ಆಕಳಿಗೆ ಬೈಕಲ್ಲಿ ಬೇರೆ ಹೋದಾಗ ಚಳಿ ಆಗ್ತದೆ ಅಂತ ಹೇಳಿ ಜೋರಾಗಿ ಕಿಚ್ಚಾಡ್ಕೊಂಡು ಹೋಗ್ತಾ ಇದೆ. ಗ್ಯಾಪಲ್ಲಿ ಏನು ಚಳಿ ಗೊತ್ತಾಗಬಾರ್ದು ಅಂತ. ಅದು ಈ ಲೆವೆಲಿಗೆ ಆಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಚಿಕ್ಕುಳ ಎಂದು ಕಳ್ಸೋಲೇ ಚಿಕ್ಕ ಕಿರಣ ಹಿಂದೆ ಕುಂತ್ಕೊಳ. ಕಿರಣ ಐಫೋನ್ ತಂದಿಲ್ಲ ಅಂತೇಲೋ ಚಿಕ್ಕ ಹಿಂದಕ್ಕಾಗ್ರ ವ್ಯಾಲೆಂಟೈನ್ ಡೇ ಲವರ್ ಸ್ಟೇ ಮಾಡತ್ತವ ಸ್ಪೆಷಲ್ ಸ್ಟೇ ಮಾಡಕ್ ಹೋಗ್ಬೇಕು ನೀನು ಇದಕ್ಕೆ. ಅಕ್ಕ ಕಿರಣ ಎಲ್ಬೋಲ್ಡ್ ಕಣಕ ಎಲ್ಬೋಲ್ಡ್ ಕಿರಣ ಗೇರ್ ಮಾಡ್ತದ ಅಂತಾನೆ. ಓನರಕ್ಕ ಬಾಯ್ ಜಾಲಿ ಎಲ್ಲ ಜಾಲಿ 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 ಇಲ್ಲ ಸರಿ ಅಮ್ಮ ನೀವ್ ಹೇಳ್ದಂಗೆ ಕೇಳ್ತೀನಿ. ಯಾಕೋ ಎಲ್ಲ ಸಿಎನ್ಜಿ ಸ್ವಲ್ಪ ಪೆಟ್ರೋಲ್ ಇಲ್ಲ ಹಾಕ್ಸೋದು ಆನ್ ಮಾಡ್ದೇನೋ ಆನ್ ನಡೆಯಲ್ಲ ಕರ್ನಾಟಕ ಫೋನ್ ಕೊಡೋ ಯಾರು ಬರುತ್ತೆ ಏನೋ ಫೋನ್ ತೇರೆ ಕಿರಣ ನಿಂದು ಯಾವಲ್ಲೂ ಒಂದು ರೋದ್ನ ಇದ್ದೇ ಇರ್ತದ ಕಣ್ಲಿ. ಕಿರಣದ ರೋದ್ನ ಯಾವ್ದಾರು ಒಂದು ಇದ್ದೇ ಇರ್ತದಲ್ಲಿ. ಭಾನುವಾರದ ಬಾರಿ ಎಲ್ಲ ಆಚೆ ಹೋಗೋಣ ಅಂದ್ರೆ ಕೋಳಿ ಮೇವ್ ಹಾಕ್ಬೇಕು, ಕೋಳಿ ಸ್ಪೂನ್ ಮೇವ್ ತಿನ್ಸ್ಬೇಕು ಅಂತ. ಇಲ್ಲ ಬಾಯ್ ಗೈಸ್ ಎಲ್ಲ ಎಲ್ಕೊಟ್ಟಿದ್ದೀರಾ? ಫಸ್ಟ್ ಎಲ್ಗೋತಾ ಇದ್ರಿ ಹೇಳ್ರು. ಚಿಕ್ಕಮಂಗ್ಳೂರಾ ಪಕ್ಕನಾ? ಚಿಕ್ಕಮಂಗ್ಳೂರೇನ ಮಚ್ಚೆ? ಒಂದು 5 ಕಿಲೋಮೀಟರ್ ಹೋದ ಅದೇ ಮೊಬೈಲ್ ಮಾಡ್ತಾ ಇದ್ದ ರಿಟರ್ನ್ ಮನೆ ಕಡೆಗೆ ಬಂದ. ಮತ್ತೆ ಮೊಬೈಲ್ ತಗೊಂಡೋಗ ಅಂತ ಅವ್ರು ಮಂತ ಬಂದು ಮೊಬೈಲ್ ತಗೊಂಡೋಗ ಗ್ಯಾಪ ನಮ್ಮ ಸೀನಿ ನೋಡ್ರೆ ನೈಟ್ ಆದ್ರೂ ಕೆಲಸ ಮುಗಿಸಿಲ್ಲ. ಕಸ್ಟಮರ್ ಫೋನ್ ಹಾಕೊಂತಾರೆ 10 ಕಸ್ಟಮರ್ ಫೋನ್ ಹಾಕ ಟ್ರಿಪ್ ಮುಗಿತ್ ಕಣಕ ಕನೆಕ್ಟ್ ಆಗ್ತಿ ಬಿಡಿ ಸದ್ಯ ಹಂಗೋ ಫೋನ್ ಹಾಕೋದು ಲೇಟ್ ಆಯ್ತು ಅಂತ ಅಂತು ಮತ್ತೆ ಮೆಟೀರಿಯಲ್ಗಳನ್ನೆಲ್ಲ ಎಕ್ಸ್ಟ್ರಾ ಜಲ್ದಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟ್ರಾವೆಲಿಂಗ್ ಸ್ಟಾರ್ಟ್ ಆಗಿ ಒಂದು 30 ನಿಮಿಷ ಆಗಿಲ್ಲ. ಅಲ್ಲೇ ಫಸ್ಟ್ನೇ ಸ್ಟಾಪ್ ಕೊಟ್ಟೇಬಿಟ್ಟು ಇಲ್ಲಪ್ಪ ಅಂದರೆ ಬಂಕಲ್ಲಿ ಕೊಟ್ಟೆ. ಯಾಕೆಂದರೆ CNG ಮತ್ತು ಪೆಟ್ರೋಲ್ ಎರಡು ಖಾಲಿ ಆಯಿತು. ಎರಡು ಫುಲ್ ಮಾಡಿಸ್ಕೊಂಡು ಸೀದಾ ಜರ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವೆಲ್ಲ ಹೋಗ್ರಿ ನಿಮಗೆಲ್ಲ ಇನ್ಸೂರೆನ್ಸ್ ಮಾಡಿಸಿಲ್ಲ. ನಮ್ಮ ಕಿರಣ ಡ್ರೈವಿಂಗ್ ಮಾಡ್ತಾರದು. ಬಾ ಮಗ ಬರೋ ಹಿಂದಕ್ಕೆ ಬರ. ನಮ್ಮ ಕಿರಣ ಹೈಲೈಟ್ ಮಾಡಕ್ಕೆ ಕೊಡ್ತೀನಿ ನೋಡ್ಕೊಳ್ಳಿ ಲಾಗಲ್ಲಿ. ಹಂಗೆ ಕಿರು ಅವನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಒಂದೆರಡು ಕ್ಲಿಪ್ ಎತ್ಕೊಂಡ್ಬಿಡು ಸ್ಟೋರಿಗೆ ಹಾಕೋಣ ಅಂತ. ಅದು ಸ್ಕೂಟಿ ಮಚ್ಚೆ ಪೆಟ್ರೋಲ್ ಹಾಕ್ಸಕ್ಕೆ ಅಷ್ಟೇ ಕಾಸಿರೋದು. ನಿನ್ನ ಸ್ಕೂಟಿ ಗೀಟಿಗೆ ಹೊಡೆದ ಕಾಸಿಲ್ಲ ನಮ್ಮ ಹತ್ರ ₹1. ನಾನು ಹೇಳಿದ್ದು ಹಿಂಗೆ ನಿನಗೆ ಹಂಗ್ ಬಂದ್ರೆ ಆಗಿತ್ತಲ್ಲ. ಗುಡ್ ಯಾರ್ ಕಿರಣ್, ಸೂಪರ್ ಡ್ರೈವಿಂಗ್ ಯಾರ್. ಗುಡ್ ಯಾರ್ ಕಿರಣ್. ನಂಗೆ ಗೊತ್ತಾಯ್ತು. ನೋಡೋ ಫ್ಲಾಶ್ ಏನ್ ಗೊತ್ತೇನೋ ಓಡ್ಸ್ 3 ತಿಂಗಳು ಮತ್ತೆ ಕಾ ಮುಚ್ಕೊಂಡಿರ್ಬೇಕು. ನಮ್ ಕಿರಣ್ ತರ ಗೇರ್ ಮಾಡ್ತೋಗೋದೆ ಅಂತ ಹೇಳಿವಲ್ಲ. ಕಿರಣ್ ಅವನು ಜನ ಪಕ್ಕ ಡ್ರೈವಿಂಗ್ ಕಲ್ತ್ರು ಇದು ಹೇಳೋದ್ ಮಾತ್ರ ಬಿಡಲ್ಲ. ಭಯ ಕಣ ಇರೋದು ನಮ್ಗೂ ಗೊತ್ತು.
ಅವಾಗ ನಿನ್ ಕಾರ್ ತಮ್ಮ ನಿಂಗಾದ್ರೆ ಒಂದು ಹುಡುಗಿರ ಕಿರಣ 3-4 ಜನ ಹುಡುಗಿರವ್ರೆ. ಬಾರ ರೈಟ್ ಸೈಡ್ಗೆ ಬಿಡ ನನ್ ಬೇಡ ಅಂತ ಹೇಳ ತೂಗುಡ್ಸ್ಬಿಟ್ರೆ ತಕ್ ತಲೆಗೆ ಹೋದ್ಬಿಡ್ತೀನಿ ಹಿಡ್ಕೊಂಡು. ಯಪ್ಪ ಬೇಡ ಕಣ, ಆ ಜೋಶಿಗೆ ಹೆಂಗ ಓಡಿಸ್ತೀಯ ನೀನು, ಬೇಡ ಕಣ. ಹೇಳಕ್ ಕೇಳು ಸೀನಿ, ಸೈಡ್ ಹಾಕೋ. ಸೀನಾ ಲೇ ತೆಗಿಯೋ, ಸೈಡ್ ಹಾಕೋ ಹೇಳೋದು. ನೀನು ಸ್ವಲ್ಪ ಖಾಲಿ ಮಾಡ್ಕೊಂಡೆ. ನಾನು ಹಂಗೆ ಮಾಡಿದೆ. ಚೆನ್ನಾಗಿತ್ತು ಮುಂಚೆ, ದೇವರು ಬರೋದು ಒಳ್ಳೆ ವ್ಯಾಪಾರ ಆಯ್ತಿತ್ತು. ಅದು ನಿಂತೋದ್ಮೇಲೆ ವ್ಯಾಪಾರನೇ ಕಡಿಮೆ ಆಗ್ಬಿಟ್ಟದೆ. ದೊಡ್ಡರಲ್ಲೇ ಬಂತಲ್ಲೇ ಪ್ಲೇಸ್ ಲೇ ಇದೊಳ ಬಂತು ಮಚ್ಚಿ ಬಂತು. ಬೆಳಗ್ಗೆ ಅದೇ ಬಾತ್ರೂಮ್ ಹೋಗ್ಬೇಕಂದ್ರೆ ಅದೇ ಕಣ ಬಂದಿದ್ದ ಪ್ಲೇಸು. ಸೀಟ್ ಬಗ್ಸ್ಬೇಕು. ಬಾತ್ರೂಮ್ ಹೋಗ್ಬೇಕು ಅಂದ್ರೆ ಆ ಪ್ಲೇಸ್ ಬಂದದ ಅಷ್ಟೇ, ನಾವು ಹೋಗೋ ಪ್ಲೇಸ್ ಇನ್ನೂ ಬಂದಿಲ್ಲ. ಲೇ ಬೆಕ್ರೋ ಅಲ್ಲಿ ಹಾಕ್ರೆ ಅದು ಮುಂದಕ್ಕೆ ಹೋಗ್ತದ ಎತ್ತು. ಇದೇ ಬಗ್ಸಲ್ಲ ನೀರು. ಲಾಕ್ ಆಗಿದೆ. ಚೋಲ್ ಎತ್ತಲ್ಲ ಮಚ್ಚಿ ಹೇಳ್ತೀನಿ ಲೇ. ಅಷ್ಟೇ ಗೈಸ್. ಏನು ಗೊತ್ತಾ, ನನ್ನ ಮಕ್ಕಳು ನಂಬ್ಕೊಂಡು ದೇವಸ್ಥಾನ ಕರ್ಕೊಂಬತ್ತೀನಿ ಅಂದ್ಬಿಟ್ಟು ಚಿಕ್ಕಮಂಗ್ಳೂರು ಕರ್ಕೊಂಬಂದವ್ರೆ. ಇಲ್ಲೋರು ನೋಡ್ರಿ. ಅದೇ ನಮ್ಗೆ ಹ್ಯಾಂಗಲ್ಲ ಒಬ್ಬ ಅವನೇ. ಇನ್ನು ನಾಯಿ ಬೇಕಾದ್ರೆ ಚಿಕ್ಕಮಂಗ್ಳೂರು ಬಂದ್ಬಿಟ್ಟು ಗಾಡಿ ನಾಯಿಗಳು ಚಿಕ್ಕಮಂಗ್ಳೂರು ಮುಳ್ಳಯ್ಯನಗಿರಿ ಹಿಲ್ಸಿಗೆ ಬಂದಿದೆ. ಇವ್ನು ಬಂದಿರೋ ತೋರ್ಸ್ಕೊಂಡ್ರೆ ಹಾಕ್ಬೇಡ ಅಂತ ಹೇಳ್ತಾವನೆ. ವಾಟ್ ನಾನ್ ಸೆನ್ಸ್ ಗೈಸ್. ರೆಡಿ ಚಲೋ ಗೈಸ್, ಚಲೋ. ಅದೇ ನಿಮ್ಮ ಕೊಂಕನಹಳ್ಳಿ ಇದನ್ನ ಗೊಟ್ಟ ನೀನು ಹಿಂಗೆ ಹೊತ್ತಾಗ ಗುಡಿಕೊಂಡು ಬಂದು ಬಿದ್ದ ಯಾರು ಕೇಳೋದು? ನಿಮ್ಮ ಮನೆಗೆ ಏನಂತ ಮನೆ ಕೊಡ ನಾವು ರೆಡಿ ಸೀರಾ ನೋಡಿ ಹತ್ತು ಹಾಕಿಸ್ತಾವನಲ್ಲ ಗೈಸ್. ಲವರ್ಸ್ ಡೇಗೆ ಎಲ್ಲ ಯಾರು ಎತ್ತವರೆ ನಮ್ ಗ್ಯಾಂಗ್ ಹಾಕೊಂಡು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ಅದೇನೋ ಹೇಳ್ತಾರಲ್ಲ ಅವು, ಈ ಏನೋ ವರ್ಷ ಪೂರ್ತಿ ಹಬ್ಬ ಇರುತ್ತೆ, ತಿಂಗಳು ಪೂರ್ತಿ ಇರುತ್ತೆ ಅಂತ, ಹಂಗೆ ನಿನ್ ಕತೆ. ಬಾ ನನ್ನ ಮಕ್ಕಳು ಇದು ದೇವಸ್ಥಾನ ಕರ್ಕೊಂಡೋದು ಕರ್ಕೊಂಬಂದ್ಬಿಟ್ಟು ಬೆಟ್ಟ ಕರ್ಕೊಂಬಂದಾರೆ. ಯಾವ್ದೋ ಮನೆ ಚಿಕ್ಕ ಮಗಳೂರು ಮುಳ್ಳಯ್ಯನಗಿರಿ ಹಿಲ್ಸ್. ಅಂಗಡಿ ಇಕ್ಕಿರೋನೇನೋ ವಯಸ್ಸಲ್ಲಿ ಗೈಸ್. ಹಂಗೆ ಹೋಗಿ ಗೈಸ್. ಆಗಲ್ಲ ಬಿಡಮ್ಮ, ಮೋಟೋ ಇದೆಯಾ? ಕಾಲಡ್ಡ ಕೊಟ್ಬಿಟ್ಟೆ ಸೈಡ್ ಆಗ ನಿಲ್ಲೇ ಮುಂದ್ ಮುಗ್ರು ಸುದ್ರೆ ಏನಿಲ್ಲ. ನೀನು ಹೋಗ ಮಚ್ಚಿ, ನೀನು ಟ್ರೈ ಮಾಡ. ಇವ್ನು ಮಚ್ಚಿ ಮುಚ್ತಾರೆ. ಮಚ್ಚಿ ನೀನು ಮುಚ್ಚ. ಮಚ್ಚಿ ನೀನು ನಿನ್ ಕೈಲಿ ಆಗ್ಲಿದ್ದು ಏನಲ್ಲ ಲೇ ಈಗ. ಯಾವ ತರ ಅಲ್ಲ ಅವನ್ಗೆ ಹೇಳವನೆ ರೆಕಾರ್ಡ್ ಮಾಡ್ಕೊಳ್ಳೋ ಒಂದು ಅಂತ, ಅದು ಗೊತ್ತಿಲ್ಲ ಗುಬಾಲ್ ತುಲ್ಗೆ. ಏನು ನಮ್ಮನ್ನ ರಾತ್ರಿ ಮಾತು ತೆಂಗಿದ್ದು ಗಾಯ್ಸ್. ಇನ್ನು ಎದ್ದವ್ರ ಮುಖ ತೊದಿಲ್ಲ. ಯೋಯ್ ಅವ್ನು ತೊಡ್ಗಿಲ್ ಹೊಡಾಕಿ ಹಾಕೊಂಡ್ರ ಆಮೇಲೆ ಎನ್ನ ಪನ್ನಾಟಿಕರೇ ಇವ್ರಿಗೆಲ್ಲ ಮಕ್ಕಳು ಅಲ್ಲ ಹಾಕೊಂಡ್ರೆ ಗುನ್ನಾನ ಸೀನೆ ರಜೆ ಜೈ ಸೀನಾ ಸೀನಂಗೆ ನಮ್ಮಲ್ಲೂ ನಾನೇ ಐತಪ್ಪ. ಜೀನಂಗೆ ಸೀನಂಗೆ ಜಯ ಅಂದ್ರಲ್ಲ
ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ದೊಡ್ಡ ಗಾಡಿ ಎತ್ಬಿಡ್ತು. ಅಲ್ಲ ಗಿಡ ಹೇಳ್ಕೊಳಕ್ ಬತ್ತೋಳಲ್ಲ ಅವಳು. ನಮ್ದು ನೋಡಿ ಗಾಯ್ಸ್, ಕಾಡಾನೆ ಓಡಾಡ್ತಾ ಇದೆ ಇಲ್ಲಿ. ನೋಡಿ ಗಾಯ್ಸ್, ಕಾಡಾನೆ. ಈ ಚಪ್ಪಲೆಲ್ಲ ಆಗ್ತದಲ್ಲ ಅದು. ನೋಡಿ ಗಾಯ್ಸ್, ನೋಡಿ ಗಾಯ್ಸ್. ಓಡ್ರ ಇದು ಸರ್ಜಾ ಅಡ್ಡ. ಅಲ್ಲ ಅದು ಫೀಕು ಲಾಸ್ಟ್. ಅಲ್ಲೇ ನಾವು ಹೋದ್ಮೇಲೆ ಟೀಮ್ ಅಷ್ಟೇ ಸರ್, ವಾಲಿಬಾಲ್ ಟೀಮ್ ಹೋಯ್ತಾ ಅಷ್ಟೇ ಎಲ್ಲ ಮುಳುಗಿಸ್ಬಿಟ್ರೆ ಎಲ್ಲ. ಈಗ ಹಾಂ ಸರ್, ಒಂದು ಬೇಕಾ ಮುಗಿದಿದೆ. ಹಾಂ ಸರ್, ಇಲ್ಲ ಸರ್, ಅರ್ಧಕ್ಕೆ ಹೋದು ಎಲ್ಲೂ ನಾವು ಗೌಡ್ಗೆರೆಗೆ ಹೋಗ್ಬೇಕು ಅಂತ ಬಂದು 10 ಮನಿಕೊಂಡು ತಗೊಂಬಂದು ಚಿಕ್ಕಮಗಳೂರು ನಿಲ್ಸವನೆ ಹುಡುಗ. ಮಾಡೋ ಪ್ಲಾನ್ ಒಂದ್ ಕಡೆ, ಹೋಗೋದು ಇನ್ನೊಂದ್ ಕಡೆ, ಹಂಗೆ ಹುಡುಗರು. ಮತ್ತೆ ಈಗ ಇಲ್ಲ ಹೋಗ್ಬಿಟ್ಟು ಅರ್ಧಕ್ಕೆ ವಾಪಸ್ ಬಂದ್ರೆ ಅಷ್ಟೇ, ಅರ್ಧ ವಾಪಸ್ಸು. ನೆಕ್ಸ್ಟ್ ಹೋಗ್ತಾ ಇಲ್ಲ ಹೋಗ್ತೀವಿ, ಇಲ್ಲ ಮನೆ ಹೊಟ್ಟೋಗ್ತೀವಿ. ನಾವು 2 ಕಿಲೋಮೀಟರ್ ಅನ್ಕೊಂಡ್ಕೆ ನಡ್ಕೊಂಡು ಹೋಗೋಣಂತ ಬಂದ್ವಿ. ಇವರು ಬಿಸ್ನೆಸ್ಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ, ಹೋಗ್ಬೋದಿತ್ತು ಅಲ್ಲಿವರೆಗೂ. ಇದು ರೈನಿಂಗ್ ಸೀಸನ್ ಬಂದ್ರೆ ಇನ್ನು ಚೆನ್ನಾಗಿರುತ್ತೆ. ಸಕ್ಕತ್ತಾಗಿರುತ್ತೆ ಸರ್, ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿರುತ್ತೆ. MLR ಗೆ ಬಿಡಿಸಿರೋ ಅಂದ್ರೆ ನಾನು MLR ಹತ್ರ ಮಾತಾಡ್ಬೋದು. ಆರಾಮಿದ್ದೀರಾ ಸರ್? ಫುಲ್ ಆರಾಮ? ಆರಾಮ್. ಈಗ ಹಂಗೆ ಫಿಟ್ನೆಸ್ ಮೇಂಟೈನ್ ಮಾಡಿದಿರಲ್ಲ. ಮಾತಾಡಬೇಕು, ಪಿ ಟೀಚರ್ ಇಲ್ಲ ನಮ್ಮ ಬೆಳಗ್ಗೆ ಓಡಿಸಿರಾ ಇವಾಗ ನೀವು? ಇಲ್ಲ ಅಂತಂದ್ರೆ ಪಿ ಟೀಚರ್ಸ್ ಸೈನ್ಸ್ ಸರ್. ಸರಿ, ಓಕೆ ಸರ್, ಓಕೆಪ್ಪ, ಸಿಗೋಣ. ನಿನ್ನ ಮನೆ ವರ್ಷ ಬದುಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಖಂಡಿತ ನಾವು ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಡಿಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ, ಗತಿ ಇಲ್ಲ ತಿನ್ನಕ್ಕೆ. ನರಸಿಂಹಣ್ಣ ನಮ್ಮ ಅಣ್ಣ ಹಾಕ್ಬಿಡಪ್ಪ ಸಾಯತಕ್ಕ, ನಿಮ್ ಮನೆ ಬಂದು ಇದ್ ಬಿಡ್ತೀನಿ, ನಿನ್ ಮನೆ ಬಾಗ್ಲಿಗೆ ಇದ್ ಬಿಡ್ತೀನಿ, ನೀನ್ ಸೇವೆ ಮಾಡ್ಕೊಂಡು, ನೀನ್ ಕೈಯಲ್ಲಿ ತೊಳ್ಕೊಂಡು, ನೀನ್ ತಿಗ ತೊಳ್ಕೊಂಡು ಅಂತ ಬಂದಿಲ್ಲ. ನೀನ್ ನಮ್ಮ ಮನೆ ಬಾಗ್ಲಿಗೆ ಬಂದು ಲಗನ್ ಪಡೆ ಕೊಟ್ಟಿದ್ಕೆ ಬಂದ ಹೊಲ್ಟಿದಿರೋದು. ನೀನ್ ಕುಂಜೊಂದೈತಿ, ನಿನ್ ಮದ್ವೆಗ್ ಬರ್ಲಿಲ್ಲ ಅಂದ್ರೆ ಈಗ ನೀನ್ ಮುಸ್ಲಿಂ ನಾನು ಎಕಡ ಯಾಕ ಲೋಕರ್ ಸುಳೆ ಮಗನೇ. ಮತ್ತು ಇನ್ನೊಂದು ಕಡೆ CNG ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಮತ್ತೆ ಟಿಫನ್ ಮಾಡೋಣ ಅಂತ ಹೊರಟು ಟಿಫನ್ ಮಾಡ್ಕೊಂಡು ಎತ್ತೋದು ಅಂತ ಹಂಗೆ ವೀಡಿಯೋಗಳು ನೋಡ್ಕೊಂಡು ಹೋಗ್ಬಿಟ್ರಿ. ಗೈಸ್ ನೋಡ್ರಿ, ಇವರು ಟ್ರಿಪ್ಪಿಗೆ ಕರ್ಕೊಂಡ್ ಬಂದ್ಬಿಟ್ಟಿಲ್ಲ, ಎಲ್ಲ ಈಜು ಆಡ್ಕೊಂಡ್ ಬಂತವ್ರೆ. ಟೈಮ್ 2:30. ಏನಾ ಫೋಟೋ ತೆಗಿಯಲೆ. ನಮ್ಮ ಹುಡುಗರೆಲ್ಲ ಈಜು ಆಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ದು, ನಾನು ಕಾರ ಮನಿಕೊಂಡು ರಿಲ್ಯಾಕ್ಸ್ ಆಗ್ತಿದ್ದೆ. ಮತ್ತು ಅಲ್ಲಿಂದ ಕಾರ್ ಎತ್ತಾರೆ ಸೀದಾ ಬೆಂಗಳೂರಿಗೆ ಬೆಂಗಳೂರಿಗೆ ಬಂದಾದ್ಮೇಲೆ ನಮ್ಮ ಕಿರಾಣ ಗಾಡಿ ಬಂದು ಏರ್ ಹೊಡ್ಕೊಂಡು ಸೀದಾ ಹೊರಟು. ಗ್ಯಾಪಲ್ಲಿ ಮಕ್ಳು ಇರೋ ಪೈಸಾ ಮತ್ತು ಸಲಾಡ್ ಕೊಡಿ ಅದನ್ನೆಲ್ಲ ತಿನ್ಕೊಂಡು ಸೀದಾ ಮನೆ ಗಾಡಿ ಗೊತ್ತಾಗ್ಬಿಟ್ಟು